ಬಂದ್ಬಿಟ್ಟು ದೇವಸ್ಥಾನದ ಜಾಗದಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಪಾಪಾಟಿ ಇದಾಕಿದ್ದಾರೆ. ಇದ್ರ ಮೇಲೆ ಮೊದಲು ಬೇರೆಯವ್ರು ಹಾಕಿದ್ರಂತೆ, ಅದ್ರನ್ನ ಯಾರೋ ಕಿತ್ತ ಹಾಕ್ಬಿಟ್ಟು ಈಗ ಯಾವ್ದೋ ಒಂದು ಹೆಸರು ಹಾಕ್ಬಿಟ್ಟು ಹೋಗವ್ರೆ. ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಕುಪ್ಪೇಗೌಡ, ಕುಪ್ಪಯ್ಯ ಫ್ಯಾಮಿಲಿ, ತೂಬ್ಗೆರೆ. ಅವ್ರು ಯಾರು ಅನ್ನೋದೇ ನಾವು ನೋಡಿಲ್ಲ. ನೀವು ತೂಬ್ಗೆರೆ ಅವರೇ, ನಿಮ್ಗೆ ಯಾರಿಗೂ ಅಂತ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಇದು ಅಲ್ಲ ಇದ್ರ ಬಗ್ಗೆ ಸ್ನೇಹಿತರೆ, ಇದು ಮ್ಯಾಕ್ಲಹಳ್ಳಿ ಸರ್ವೆ ನಂಬರ್ 20ರಲ್ಲಿ ಬರಂತ ಒಂದು ಇದು. ಇದರಲ್ಲಿ ನಾವು ಸರ್ವೆ ನಂಬರ್ ಚೆಕ್ ಮಾಡಿದ ಪ್ರಕಾರ ಇದು ದೇವಸ್ಥಾನದ್ದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ದು ಅಂತಂತ ಈ ಸರ್ವೆ ನಂಬರ್ ಅಲ್ಲಿ ಬರ್ತಾ ಐತೆ. ಆದ್ರೆ ಇಲ್ಲಿ ಇದೇ ಜಾಗದಲ್ಲಿ ಬೋರ್ಡ್ ಬೇರೆ ಉಣಿದ್ದಾರೆ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಕುಪ್ಪೇಗೌಡ, ಕುಪ್ಪಯ್ಯ ಫ್ಯಾಮಿಲಿ, ತೂಬ್ಗೆರೆ ಅಂತಂತ. ನೋಡ್ರಿ, ಹಿಂದೂ ದೇವಸ್ಥಾನಗಳು ಅಂತಂದ್ರೆ ಎಲ್ಲರೂ ಒಂಥರ ಹಬ್ಬ ಮಾಡ್ಕೊಂಬಿಟ್ಟಿದ್ದಂಗಿದ್ದಾರೆ. ನೋಡಿದ್ರೆ ಇದರಲ್ಲಿ ಯಾವ ಲೆಕ್ಕದಲ್ಲಿ ಅಲ್ಲೊಬ್ಬ ಸ್ವಾಮೀಜಿ ಒಂದು ಬೋರ್ಡು, ಇಲ್ಲಿ ಇವ್ರೊಂದು ಬೋರ್ಡು, ಯಾರು ಹೆಂಗ್ ಬೇಕಾದ್ರೂ ಲೂಟಿ ಮಾಡ್ಕೊಂಡು ಹೋಗ್ಬೋದು ಅಂತಂತ ತಿಳ್ಕೊಂಬಿಟ್ಟಿದ್ದಾರೆ. ಏನು ಅಂತ ನೋಡ್ರಿ, ಬೆನಕಪ್ಪನ ದೇವಸ್ಥಾನ ಅಂತಂತ ಇಲ್ಲ ಐತೆ. ಸಂಬಂಧಪಟ್ಟವರು ತಕ್ಷಣ ಇದ್ರ ಬಗ್ಗೆ ಆಕ್ಷನ್ ತಗಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಂತ ಇದ್ದೀವಿ. ಯಾರೋ ಸ್ವಾಮೀಜಿ, ಎಲ್ಲೋ ಮಾಗಡಿ ತಾಲೂಕಲ್ಲಿ ಇರೋವಂಥ ಸ್ವಾಮೀಜಿ ಬಂದು ಇಲ್ಲಿ ಬೋರ್ಡ್ ಉಣ್ಬೇಕು ಅಂದರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಸರ್ಕಾರನೇ ಅವಕಾಶ ಮಾಡಿಕೊಟ್ಟಿರ್ಬೋದಾ? ಇಲ್ಲ ಇಲ್ಲಿ ಇರತಕ್ಕಂಥ ರಾಜಕಾರಣಿಗಳು ಅವಕಾಶ ಮಾಡಿಕೊಟ್ಟಿರ್ಬೋದಾ ಅನ್ನೋ ಅನುಮಾನ ನಮ್ಗೆ ಕಾಡ್ತಾ ಇದೆ. ಭೂಗಳ್ರಿಗೆ ಇಲ್ಲಿ ದಯವಿಟ್ಟು ಇಲ್ಲಿ ಅವಕಾಶ ಇಲ್ಲ. ಇದು ಸ್ವಾಮಿಗೆ ಸಂಬಂಧಪಟ್ಟಿರೋ ಜಾಗನ ಯಾರು ಭೂಗಳ್ರಿಗೆ ಇಲ್ಲಿ ಅವಕಾಶ ಇಲ್ಲ. ಯಾರು ಬರಲೂ ಬೇಡ್ರಿ ಇಲ್ಲಿ. ಇಲ್ಲಿ ದೇವಸ್ಥಾನ 2-3 ದೇವಸ್ಥಾನಗಳಿದೆ ನೋಡ್ರಿ. ಅಲ್ಲಿ ಇನ್ನೂ ಕಟ್ಟಡ ಕಟ್ತಾ ಇದ್ದಾರೆ. ಮಧುರಮ್ಮನ ದೇವಸ್ಥಾನ, ಇಲ್ಲಿ ಬೆನಕಪ್ಪನ ದೇವಸ್ಥಾನ, ಇಲ್ಲೇ ಪಕ್ಕದಲ್ಲಿ ಶನಿಮಾತನ ದೇವಸ್ಥಾನ ಇದೆ. ಈ ಅತ್ಯಂತ ಪುರಾತನವಾಗಿರುವಂಥ ದೇವಸ್ಥಾನಗಳು, ಯಾವ ಹೊಸ್ತಾಗಿರೋದಲ್ಲ ಇದು. ಹಾಗಾಗಿರೋದ್ರಿಂದ ಭೂಗಳರು ಎಲ್ಲನೂ ನಮ್ಮ ಹಿಂದೂಗಳೇ ಆಗಿರೋದ್ರಿಂದ ಹಿಂದೂಗಳೇ ಬಂದು ನಮ್ಮ ದೇವಸ್ಥಾನದ ಹತ್ರ ಬಂದು ಬೋರ್ಡ್ಗಳು ಹಾಕಿ ಈ ಪ್ರಾಪರ್ಟಿ ನಮ್ಮದು ಅಂದರೆ ಯಾರು ಮುತ್ತಾತರದ್ದು ಅಲ್ಲ. ಇದು ದೇವಸ್ಥಾನದ ಪ್ರಾಪರ್ಟಿ ಆಗಿರೋದ್ರಿಂದ ದಯಮಾಡಿ ಕಳಕಳಿಯಾಗಿ ಕೇಳ್ಕೊಳೋದು ಏನು ಅಂತಂದರೆ, ಯಾರು ದೇವಸ್ಥಾನಕ್ಕೆ ಇಲ್ಲಿ ಬರಬೇಡ್ರಿ. ದೇವಸ್ಥಾನ ಜಾಗಕ್ಕೋಸ್ಕರ ಇಲ್ಲಿ ಯಾರು ಬರಕ್ಕೆ ಹೋಗ್ಬೇಡ್ರಿ. ದೇವಸ್ಥಾನಕ್ಕೆ ಭಕ್ತಿಯಿಂದ ಬನ್ನಿ. ನಿಮ್ಮ ತನು ಮನ ಧನ ಏನೋ ಒಂಚೂರು ಸಹಾಯ ಮಾಡ್ರಿ. ಯಾಕಂದ್ರೆ ನಮ್ಗೆ ಇಲಾಖೆಯಿಂದ ಯಾವುದೇ ಅನುದಾನ ಸಿಗ್ತಾ ಇಲ್ಲ. ಎಲ್ಲ ಇಲ್ಲಿ ರಸ್ತೆ ಹಾಳಾಗುತ್ತೆ. ವರ್ಷದಲ್ಲಿ 3 ಸರಿ ರಸ್ತೆ ಮಾಡಿಸ್ಬೇಕು. ಭಕ್ತಾದಿಗಳು ಬಂದು ಹೋಗೋಕೆ ಅನುಕೂಲ ಮಾಡಿಕೊಡ್ಬೇಕು. ಯಾರನ್ನ ಬರುವಂತ ಭಕ್ತಾದಿಗಳು 5-10 ರೂಪಾಯಿ ಕೊಟ್ರೆ ಅದೇ ದುಡ್ಡಲ್ಲಿ ರಸ್ತೆ ಮಾಡಿಸಿ ಭಕ್ತಾದಿಗಳು ಓಡಾಡೋಕ್ಕೆ ಅವಕಾಶ ಆಗುತ್ತೆ. ದಯಮಾಡಿ ಯಾರು ಭೂಗಳ್ರಿಗೆ ಇಲ್ಲಿ ಅವಕಾಶ ಇಲ್ಲ. ಇಷ್ಟೇ ನಮ್ಮ ಮನವಿ. ಇನ್ನು ಯಾರೇ ಬಂದರೂ ಉಗ್ರ ಹೋರಾಟ ಅಂತೂ ಗ್ಯಾರಂಟಿ ಮಾಡ್ತೀವಿ. ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ, ಸರ್ಕಾರದ ವಿರುದ್ಧವನ್ನು ಹೋರಾಟ ಮಾಡ್ತೀವಿ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧನೂ ಹೋರಾಟ ಮಾಡಬೇಕಾಗುತ್ತೆ. ಈಗಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲೇನೈತೆ ಪುಣ್ಯಕ್ಷೇತ್ರ, ಈ ಪುಣ್ಯಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ಇರೋಕ್ಕೆ ಮತ್ತು ಬಂದು ಹೋಗೋದಕ್ಕೆ ವ್ಯವಸ್ಥೆ ಮಾಡೋ ಕಡೆ ಗಮನ ಹರಿಸ್ಬೇಕು. ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು. ಈ ಥರ ಭೂಗಳ್ಳರಿಗೆ, ನಿಧಿಗಳ್ಳರಿಗೆ ಅವಕಾಶ ಕೊಟ್ಟಷ್ಟು ನಾವು ಹೋರಾಟ ಮಾಡಬೇಕಾಗುತ್ತೆ. ಇದು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸಾವಿರಾರು ಕೋಟಿ ಒಡೆಯ ಎಷ್ಟು ಕೋಟಿಗನ ಇಲ್ಲಿ ಹೇಳ್ರಿ. ಇಲ್ಲಿ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡು ದೇವಾಲಯಗಳನ್ನೆಲ್ಲ